ಆಭರಣ ಪ್ರಿಯರಿಗೆ ಖುಷಿ ತಂದ ಆಷಾಢ ಮಾಸ ಅಂದರೆ ಆಭರಣವನ್ನು ಕೊಳ್ಳುವವರಿಗೆ ಇದು ಖುಷಿ ಸಮಾಚಾರವಾ ನೋಡ್ತಾ ಹೋಗೋಣ. ಆಷಾಢ ಮೊದಲ ದಿನವೇ ಚಿನ್ನ ಪ್ರಿಯರಿಗೆ ಬಂಪರ್ ಅಂತ ಹೇಳಲಾಗ್ತಾ ಇದೆ. ಬಹಳ ಖುಷಿಯ ದಿನ ಅಂತ ಹೇಳಲಾಗ್ತಾ ಇದೆ. ಕಾರಣ ಏನು? ದೇಶದಲ್ಲಿ ಗಣನೀಯವಾಗಿ ಕುಸಿದಿದೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ. ಐ ರಿಪೀಟ್, ದೇಶದಲ್ಲಿ ಗಣನೀಯವಾಗಿ ಕುಸಿದಿದೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ. ಹೀಗಾಗಿ ಕೊಳ್ಳುವ ಆಭರಣ ಪ್ರಿಯರಿಗೆ ಇದು ಖುಷಿ ಸಮಾಚಾರ. ಒಂದೇ ದಿನದಲ್ಲಿ ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಭಾರಿ ಕುಸಿತ ಕಂಡಿದೆ. ಬಂಗಾರದ ಬೆಲೆಯಲ್ಲಿ 1800 ರೂಪಾಯಿ ಇಳಿಕೆ ಕಂಡಿದೆ. ಬೆಳ್ಳಿ ಬೆಲೆಯಲ್ಲಿ 5000 ರೂಪಾಯಿ ಇಳಿಕೆ ಕಂಡಿದೆ. ಎಸ್, ಈ ತಿಂಗಳಲ್ಲೇ ಚಿನ್ನದಲ್ಲಿ 16,090 ರೂಪಾಯಿ ಅಷ್ಟು ಇಳಿಕೆ ಆಗಿದೆ. ಡಾಲರ್ ಮೌಲ್ಯ ಏರಿಕೆ ಬೆನ್ನಲ್ಲೇ ಚಿನ್ನ ಬೆಳ್ಳಿ ದರ ಕುಸಿತ ಕಂಡಿದೆ. ಎಸ್, ದಿಸ್ ಇಸ್ ಅಬೌಟ್ ಗೋಲ್ಡ್ ಆ್ಯಂಡ್ ಆರ್ನಮೆಂಟ್. ಅಯ್ಯೋ, ಕೆಲವೊಬ್ರಿಗೆ ಅನಿಸುತ್ತೆ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿ ಸ್ವಲ್ಪ ಬೆಲೆ ಕಡಿಮೆ ಆದರೆ ನಮಗೇನಿದು ಖುಷಿನಾ ಅಂತ ಅನ್ನುವರು ಇದ್ದಾರೆ. ಆದರೆ ಸದ್ಯಕ್ಕೆ ಏನು ಸಮಾಚಾರ ಅದನ್ನು ಹೇಳಲೇಬೇಕಲ್ವೇ. ಈಗ ನಿಜ, ಬೆಳ್ಳಿ ಮತ್ತು ಬಂಗಾರ ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್. ಎರಡೂ ಹೆಚ್ಚಾದರೆ, ಬಂಗಾರ ಹೆಚ್ಚಾದರೆ ಬೆಳ್ಳಿಯೂ ಕೂಡ ಹೆಚ್ಚಾಗುತ್ತೆ. ಬಂಗಾರದ ಬೆಲೆ ಕಡಿಮೆ ಆದರೆ ಬೆಳ್ಳಿಯ ಬೆಲೆ ಕೂಡ ಕಡಿಮೆ ಆಗುತ್ತೆ. ದಟ್ ಈಸ್ ದ ಟ್ರ್ಯಾಕ್ ರೆಕಾರ್ಡ್, ದಟ್ ಈಸ್ ದ ಗ್ರಾಫ್. ಎಸ್, ಈ ತಿಂಗಳಲ್ಲೇ ಚಿನ್ನದಲ್ಲಿ 16,090 ರೂಪಾಯಿ ಅಷ್ಟು ಇಳಿಕೆ ಕಂಡಿದೆ ಅನ್ನೋದು ಸದ್ಯದ ಸುದ್ದಿ. ದಟ್ ಈಸ್ ದ ಮ್ಯಾಟರ್. ಓಕೆ, ಏನಿತ್ತು ಹಳೆ ರೇಟ್ ಹೆಂಗಿತ್ತು, ಹೊಸ ರೇಟ್ ಹೆಂಗಿತ್ತು ನೋಡ್ತಾ ಹೋಗೋಣ. ಬಂಗಾರದ ಬೆಲೆ ಇಳಿಕೆ ಆಗಿದೆ. ಈಗ ಹಳೆ ದರ, ಹೊಸ ದರ. 10 ಗ್ರಾಮ್ ಚಿನ್ನ 1,41,930 ರೂಪಾಯಿ ಇತ್ತು ರೀ. ಎಸ್, ಓಕೆ, ಬಂಗಾರದ ಬೆಲೆ ಇಳಿಕೆ ಆಗಿದೆ. 10 ಗ್ರಾಮ್ ಚಿನ್ನ ಹಳೆ ದರ ಎಷ್ಟಿತ್ತು? 1,41,930 ರೂಪಾಯಿ ಇತ್ತು. ಹೊಸ ದರ ಎಷ್ಟಾಗಿದೆ ಈಗ? 130 ರೂಪಾಯಿ. ಅಂದರೆ 1,40,130 ರೂಪಾಯಿ. ದಟ್ ಈಸ್ ದ ಬಿಗ್ ಡಿಫ್ರೆನ್ಸ್. ಓಕೆ, ಎಸ್, ಈಗ ಬೆಳ್ಳಿ ಬೆಲೆ ನೋಡೋಣವೇ. ಬೆಳ್ಳಿಯ ಹಳೆ ದರ ಇದು 1 kg, ಇದು ಗ್ರಾಮಿಗಲ್ಲ. ಅದಾದರೆ ಗ್ರಾಮಿಗೆ, ಬಂಗಾರದಾದರೆ ಗ್ರಾಮಿಗೆ, ಬೆಳ್ಳಿದಾದರೆ 1 ಕಿಲೋಗೆ. 2,40,000 ಹಳೆ ದರ. ಯಾವುದಕ್ಕೆ? ಬೆಳ್ಳಿ 1 kgಗೆ. ಬೆಳ್ಳಿ 1 kgಗೆ ಹೊಸ ದರ ಎಷ್ಟಿದೆ? 2,35,000 ರೂಪಾಯಿ. ಎಸ್, ಡೈರೆಕ್ಟ್ 5,000 rupees ಈಸ್ ರೆಡ್ಯೂಸ್ಡ್. 5,000 ರೂಪಾಯಿ ಇಳಿಕೆ ಕಂಡಿದೆ. ಓಕೆ, ಆಭರಣದ ಬೆಲೆಯಲ್ಲಿ ಇಳಿಕೆ ಕಂಡಿರೋದರ ಪರಿಣಾಮ ಖುಷಿಯಲ್ಲಿ ಏರಿಕೆ ಕಂಡಿದೆ ಆಭರಣ ಪ್ರಿಯರಿಗೆ, ಆಭರಣ ಕೊಳ್ಳುವವರಿಗೆ. ಆಭರಣ ಮಾರಬೇಕು ಅಂತಿರೋರಿಗೆ ಇದು ದಿಸ್ ಇಸ್ ನಾಟ್ ಗುಡ್ ನ್ಯೂಸ್. ಆಭರಣ ಕೊಳ್ಳುವವರಿಗೆ ಓಕೆ, ಆಲ್ರೆಡಿ ಜಾಸ್ತಿ ಇದೆ ಅಂತ ಅನ್ನೋರಿಗೆ ಇದು ಖುಷಿ ಸಮಾಚಾರವೂ ಅಲ್ಲ, ಬೇಸರ ಸಮಾಚಾರವೂ ಅಲ್ಲ. ಮೋದಿಯವ್ರು ಹೇಳ್ಬಿಟ್ಟಿದ್ದಾರೆ, 1 ವರ್ಷದ ಕಾಲ ಚಿನ್ನದ ಕಡೆ ಮುಖ ಹಾಕಬಾರ್ದು ಅಂತ. ಐ ಮೀನ್ ಕೊಳ್ಳಬೇಡಿ ಅಂತ ಅಲ್ವಾ. ಆಮೇಲೆ ವಿದೇಶಿ ಪ್ರವಾಸ ಕೂಡ ಮಾಡಬೇಡಿ ಅಂತ ಹೇಳಿದ್ದಾರೆ. ಕಾರಣ ಏನು? ರೂಪಾಯಿ ಮೌಲ್ಯ ಕುಸಿತ ಕಾಣ್ತಾ ಇರೋ ಹಿನ್ನೆಲೆಯಲ್ಲಿ, ಡಾಲರ್ ಮೌಲ್ಯ ಏರಿಕೆ ಕಾಣ್ತಾ ಇರೋ ಹಿನ್ನೆಲೆಯಲ್ಲಿ ಆ ಮಾತನ್ನು ಹೇಳಿದ್ದನ್ನು ಇಲ್ಲಿ ನಾವು ಗಮನಿಸಬಹುದು.